ग्रीव साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಪ್ರಸಂಗ ನಡೆಯುತ್ತಿದೆ ಏನೆಂದರೆ, ಈಗ ಹೇಗೆ ನಾವು ಹೊಲದಲ್ಲಿ ಬೀಜವನ್ನು ಬಿತ್ತುತ್ತೇವೆ, ಗೋಧಿಯನ್ನು ಬಿತ್ತಿದೆವು, ಅದರಲ್ಲಿ ನೀರು ಬಿಡಲಿಲ್ಲವೆಂದರೂ ವ್ಯರ್ಥ, ಗೊಬ್ಬರ ಹಾಕಲಿಲ್ಲವೆಂದಾದರೂ ಅದರ ಪೂರ್ಣ ಲಾಭ ಸಿಗಲಾರದು. ಹೀಗೆ ಗೊಬ್ಬರ ಮತ್ತು ನೀರಾವರಿ ಏನು ಜಲವಿದೆ, ಇವು 5 ಯಜ್ಞಗಳಾಗಿವೆ. ಈ 5 ಯಜ್ಞಗಳು ಮತ್ತು ಬೀಜವೇನಿದೆ ಅದು ಸತ್ಯನಾಮವಾಗಿದೆ. ಸತ್ಯನಾಮ ಮತ್ತು ಸಾರನಾಮ ಮತ್ತು ತಮಗೆ ಎಷ್ಟು ಮಂತ್ರ ಕೊಡಲಾಗುತ್ತದೆ ಜಪ ಮಾಡಲು, ಇದು ಟ್ರೀಟ್ಮೆಂಟ್ ಆಗಿದೆ, ಇದು ಬೀಜವಾಗಿದೆ. ಈಗ ತಿಳುವಳಿಕೆಯುಳ್ಳ ವ್ಯಕ್ತಿಗೆ ಸಂಕೇತವೇ ಧಾರಾಳ ಸಾಕು. ಈಗ ಬೇರೆ ಉದಾಹರಣೆ ಕೊಡುತ್ತೇವೆ ಅಂದರೆ, ಯಾರಾದರೂ ಭಯಂಕರ ರೋಗಿ ಇರುತ್ತಾನೆ, ಕ್ಷೀಣ ಶರೀರವಾಗಿರುತ್ತದೆ ಅವನದು. ಡಾಕ್ಟರ್ ಬಳಿ ಹೋಗುತ್ತಾನೆ. ಆಗ ಡಾಕ್ಟರ್ ಎಲ್ಲಕ್ಕಿಂತ ಮೊದಲು ಅವನಿಗೆ ಗ್ಲೂಕೋಸ್ ಹಾಕುತ್ತಾನೆ. ಗ್ಲೂಕೋಸನ್ನಂತೂ ಹಾಕುತ್ತಾನೆ. ಆದರೆ ಈ ಗ್ಲೂಕೋಸ್ ಏನಿದೆ ಇದು ರೋಗನಾಶಕವಲ್ಲ. ಗ್ಲೂಕೋಸ್ ಅಂತೂ ಶರೀರಕ್ಕೆ ಆಧಾರ ನೀಡುತ್ತದೆ, ನೀರಿನ ಕೊರತೆಯನ್ನು, ನೀರಿನ ಅಭಾವವನ್ನು ಪೂರ್ಣಗೊಳಿಸುತ್ತದೆ. ಆದರೆ ರೋಗನಾಶಕ ಕ್ಯಾಪ್ಸುಲ್, ಇಂಜೆಕ್ಷನ್, ಟ್ಯಾಬ್ಲೆಟ್ಸ್ಗಳು ಇವು ಭಿನ್ನವಾಗಿರುತ್ತವೆ. ಈ ರೀತಿ ಪುಣ್ಯಾತ್ಮರೇ, ಈ ಜ್ಞಾನಹೀನ ಗುರುಗಳು ನಮಗೆ ಇನ್ಕಂಪ್ಲೀಟ್ ವೇ ಆಫ್ ವರ್ಷಿಪನ್ನು ಕೊಟ್ಟಿದ್ದರು. ಅರ್ಧಂಬರ್ಧ ಪೂಜಾವಿಧಿಯನ್ನು ಹೇಳಿಟ್ಟಿದ್ದರು. ಅಂದರೆ ಕೆಲವರಂತೂ ಈ ಹವನ ಮಾಡುವುದನ್ನೇ ಸರ್ವಸ್ವವೆಂದು ತಿಳಿದಿದ್ದರು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 25 ಹಿಡಿದು 30 ತನಕ ಇದನ್ನೇ ಹೇಳಲಾಗಿದೆ. ಅಂದರೆ ಯಾರೋ ಈ ಸಾಧನೆ ಮಾಡುತ್ತಾರೆ, ಇನ್ಯಾರೋ ಹವನ ಯಜ್ಞ ಮಾಡುತ್ತಾರೆ, ಮತ್ಯಾರೋ ಸ್ವ ಅಧ್ಯಾಯ ಮಾಡುತ್ತಾರೆ, ಇನ್ಯಾರೋ ಜ್ಞಾನ ಯಜ್ಞ ಮಾಡುತ್ತಾರೆ, ಯಾರೋ ಅಂದರೆ ದೇವತೆಗಳ ಅನುಷ್ಠಾನ ರೂಪಿ ಯಜ್ಞ ಮಾಡುತ್ತಾರೆ, ಮತ್ಯಾರೋ ದೇವತೆಗಳ ಪೂಜೆ ಮಾಡುತ್ತಾರೆ. ಆದರೆ ಇವರ ಆ ಜ್ಞಾನವೇನಿದೆ ಇದು ಕಂಪ್ಲೀಟ್ ಅಲ್ಲ. ಆದರೆ ಇವರು ಇದನ್ನು ಪಾಪನಾಶಕವೆಂದು ನಂಬುತ್ತಿದ್ದಾರೆ. ಇದಕ್ಕಾಗಿ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಿಂದ, ಅಂದರೆ ಸಚ್ಚಿದಾನಂದ ಘನ ಆ ಪರಮಕ್ಷರ ಬ್ರಹ್ಮನ ಮುಖಾರವಿಂದದಿಂದ ಉಚ್ಚಾರಿತ ಒಂದು ವಾಣಿ ಇದೆ. ಬ್ರಹ್ಮಣಃ ಮುಖೆ, ಬ್ರಹ್ಮಣ ಮುಖೆ ಅಂದರೆ ಸಚ್ಚಿದಾನಂದ ಘನ ಬ್ರಹ್ಮನ ಮುಖದಿಂದ ಉಚ್ಚಾರಿತ ವಾಣಿ. ಅದನ್ನು ತತ್ವಜ್ಞಾನವೆಂದು ತಿಳಿಯಿರಿ. 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಹೇಳಿದೇನೆಂದರೆ, ಏನು 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಯಾವ ತತ್ವಜ್ಞಾನ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯ ವಿಷಯದಲ್ಲಿ ಹೇಳಲಾಗಿದೆ, ಆ ತತ್ವಜ್ಞಾನವನ್ನು ನೀನು ತತ್ವದರ್ಶಿ ಸಂತರ ಬಳಿ ಹೋಗಿ ತಿಳಿ. ಹಾಗಾಗಿ ಪುಣ್ಯಾತ್ಮರೇ, ನಿನ್ನೆ ತಮಗೆ ಹೇಳಲಾಗಿತ್ತಂದರೆ, ಗರೀಬ್ ದಾಸ್ ಸಾಹೇಬರ ಬಳಿ ಒಬ್ಬ ಪಂಜಾಬಿನ ಲುಧಿಯಾನದ ಬಳಿಯ ವಾಸಿಯರ್ ಊರಿನಿಂದ ಒಬ್ಬ ವ್ಯಕ್ತಿ ಬಂದಿದ್ದ ಮತ್ತು ಅವನು ಇದೇ ಪ್ರಶ್ನೆಯನ್ನು ಮಾಡಿದ್ದ, ಪ್ರಭು, ಈ ಜ್ಞಾನವನ್ನು ನಾವು ಎಂದೂ ಕೇಳಿಯೇ ಇಲ್ಲ, ಯಾವುದನ್ನು ತಾವು ಇಂದು ಹೇಳುತ್ತಿರುವಿರಿ? ಆಗ ಗರೀಬ್ ದಾಸರು ಹೇಳಿದರು, ಕೋಟೋ ಮಧ್ಯೆ ಕೋಯಿ ನೈ ರಜು ಮಕ್ರಾ, ಅರ್ಬೋ ಮೇ ಕೋಯಿ ಗರಕ್ಷಣೋ ರಜು ಮಕ್ರಾ. ಕೋಟಿ ಸಂತರಲ್ಲಿ ನಿನಗೆ ಒಬ್ಬ ಸಂತನೂ ಸಿಗುವುದಿಲ್ಲ ಈ ತತ್ವಜ್ಞಾನದಿಂದ ಪರಿಚಿತನಾಗಿರುವವನು. ಶತಕೋಟಿ ಗುರುಗಳಲ್ಲಿ ಯಾರಾದರೂ ಒಬ್ಬನೇ ಸಿಗುವನು. ಗುರು ಅಂದರೆ ಆಧ್ಯಾತ್ಮಿಕ ಗುರು, ಮಾರ್ಗದರ್ಶಕ. ಒಂದು ಊರಿನಲ್ಲಿ ಒಂದೊಮ್ಮೆ 10,000 ಜನಸಂಖ್ಯೆ ಇದ್ದರೆ ಅದರಲ್ಲಿ 5,000 ಗುರುಗಳು ಸಿಗುವರು. ಹೇಗೆ ಆಧ್ಯಾತ್ಮಿಕ ಗುರುಗಳಾಗಿರುವರು ಅಂದರೆ, ಯಾವುದೋ ಮಗುವಿಗೆ ಯಾರದೋ ಬಾಲಕನಿಗೆ ಏನಾದರೂ ತೊಂದರೆ ಆಗುತ್ತಿದೆ, ಅದು ದುರ್ಬಲವಾಗಿ ನಿಶ್ಶಕ್ತವಾಗಿದ್ದರೆ ಅತ್ತೆ ಹೀಗೆ ಹೇಳುವಳು ಏನೆಂದರೆ, ಮಗಳೇ, 1.25 ರೂಪಾಯಿಯನ್ನು ಶ್ಯಾಮ್ಜಿ ಪೂಜೆಗಾಗಿ ಇಟ್ಟಿರು. ನೆರೆಮನೆಯವಳು ಬರುವಳು, ಹೊರಗಿನ ದೇವಿಯ ಹರಕೆ ಹೊತ್ಕೋ, 4 ಆಣೆಯನ್ನು ಎತ್ತಿಡು. 3ನೇವಳು ಬರುವಳು, ಇದಂತೂ ಮನೆ ದೇವರು ಕೋಪಗೊಂಡಿರಬಹುದೆಂದು ಕಾಣಿಸ್ತೀರಿ ನನಗೆ, ಹರಕೆ ಹೊತ್ಕೋ. 4ನೇವಳು ಹೇಳುವಳು, 4 ಬೀದಿ ಕೊಡುವಲ್ಲಿ ಇಟ್ಟು ಬಾ ಬೆಲ್ಲದ ತುಂಡು. 5ನೇವಳು ಹೀಗೆ ಹೇಳುವಳು, ಇದನ್ನು ಮಡಕೆಯಿಂದ ತೆಗೆದು ಬಿಡು. 6ನೇವಳು ಹೀಗೆ ಹೇಳುವಳು, ಇದರ ಕಿವಿಗೆ ಬೊಟ್ಟು ಇಡು, ಹಿಂದೆ ಬಹುಶಃ ದೃಷ್ಟಿಯಾಗಿರಬೇಕು ಅನಿಸುತ್ತೆ. ಅಂದರೆ ಒಂದು ಊರಿನಲ್ಲಿ 5,000 ಗುರುಗಳು ಸಿಗುವರು ಮತ್ತು ಎಲ್ಲರೂ ಇದೇ ರೀತಿ ಬಾಯಿಗೆ ಬಂದಂತೆ ಹೇಳುವರು. ಯಾರೋ ಹನುಮಂತನ ಪೂಜೆ, ಯಾರೋ ಶ್ಯಾಮ್ಜಿಯ ಪೂಜೆ, ಯಾರೋ ಕೃಷ್ಣನ ಪೂಜೆ, ಯಾರೋ ವಿಷ್ಣು ತನಕ, ಇನ್ಯಾರೋ ಶಂಕರನ ತನಕ, ಯಾರೋ ಭೈರವ ಭೂತದ ಬಗ್ಗೆ ಹೇಳುವರು.
ಯಾರೋ ಒಬ್ಬಂದು ಬ್ರಹ್ಮನ್ ತನಕ ಬುದ್ಧಿ ಹೋಗುತ್ತದೆ. ಮತ್ತು ಇದನ್ನೇ ಗೀತೆ ಜ್ಞಾನದಾತ ಹೇಳುತ್ತಾನೆ 7ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಏನಂದರೆ, ಬಹುನಾಂ ಜನ್ಮಾನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಬಹಳ ಬಹಳ ಜನ್ಮಗಳ ಅಂತ್ಯದಲ್ಲಿ ಯಾರೋ ಜ್ಞಾನಿ ವ್ಯಕ್ತಿ ಬ್ರಹ್ಮನಾದ ನನ್ನ ತನಕ ಸಾಧನೆ ಮಾಡುತ್ತಾರೆ, ಇಲ್ಲದಿದ್ದರೆ ಈ ಅನ್ಯ ದೇವತೆಗಳನ್ನೇ ಆರಾಧಿಸ್ತಾ ಇರ್ತಾರೆ. ಮತ್ತು ವಾಸುದೇವ ಸರ್ವಮಿತಿ ಸಹ ಮಹಾತ್ಮ ಸುದುರ್ಲಭ. ಅಂದರೆ ವಾಸುದೇವ ಅಂದರೆ ಪರಮಾಕ್ಷರ ಬ್ರಹ್ಮನೇ ಸಕಲವೂ ಆಗಿರುವನು. ಅವನೇ ಪೂಜೆಗೆ ಯೋಗ್ಯನು, ಅವನೇ ಪಾಪನಾಶಕನು, ಅವನೇ ಇಷ್ಟದೇವ ಎಲ್ಲರಿಗೂ, ಅವನೇ ಕುಲದ ಒಡೆಯನಾಗಿದ್ದಾನೆ, ಎಲ್ಲರ ಸೃಷ್ಟಿಕರ್ತನಾಗಿದ್ದಾನೆ. ಮತ್ತು ಅವನದೇ ಪೂಜೆಯಿಂದ ಮೋಕ್ಷವಾಗುವುದು. ಇದನ್ನು ಹೇಳುವಂತಹ ಸಂತನು ಬಹಳ ಕಷ್ಟದಿಂದ ಸಿಗುವನು, ಸುದುರ್ಲಭ. ಮತ್ತಿದ್ದನ್ನೇ ಗರೀಬ್ದಾಸರು ಹೇಳ್ತಿದ್ದಾರೆ, कोटों मध्य कोई नहीं रह झुमकरा, अरबों में कोई गर्क सुनो रह झुमकरा, तत्व भेद कोई ना कह रह झुमकरा, ये पैसे ऊपर नाच सुनो रೈ झुमकरा. ಒಂದು ಊರಿನಲ್ಲಿ ಒಬ್ಬ ಪಂಡಿತನು ಕಥೆಯನ್ನು ಇಟ್ಟಿದ್ದನು ಮತ್ತು 30 ದಿನಗಳದ್ದು ಇಟ್ಟಿದ್ದನು. ಆಸೆ ಬುರುಕನು. ಅಂದರೆ ದಿನಾಲು 10 ರೂಪಾಯಿಗಳು ಬಂದರೂ 300 ರೂಪಾಯಿಗಳು ಆಗುವು. ಬೆಳ್ಳಿ ನಾಣ್ಯಗಳು ಬರುತ್ತಿದ್ದವು. ಪೌರ್ಣಿಮೆಯ ಮರುದಿನದಿಂದ ಶುರು ಮಾಡಿದ ಮತ್ತು 1 ತಿಂಗಳು ಇಟ್ಟುಬಿಟ್ಟ. ಪೌರ್ಣಿಮೆಗೆ ನೈವೇದ್ಯ ಅರ್ಪಿಸುವನು ಪಾಡ್ಯದಂದು. ಈಗ ಏನಾಯಿತು, ಯಾವಾಗ ನೈವೇದ್ಯ ಅರ್ಪಣೆಯಾಗಬೇಕಿತ್ತು ಅಂದು ಅವನ ಕಥೆಯದು. ಅದೇ ದಿನ ಊರಿನ 4-5 ಪುಂಡರು ಒಟ್ಟುಗೂಡಿ ಸಂಚು ಹೊಡಿದರು. ಅಂದರೆ ಸೋದರ ನಾಳೆ ನೈವೇದ್ಯ ಅರ್ಪಣೆಯಾಗುವುದು. ಮತ್ತು ಊರಿನ ಜನರು ಅಲ್ಲಿಗೆ ಹೋಗುವರು ಮತ್ತು ಆ ಬ್ರಾಹ್ಮಣನಿಗೆ ನಾಣ್ಯ ಅರ್ಪಣೆ ಮಾಡುವರು. ಆಗ ಅವರು ಏನು ಮಾಡಿದರು ಅಂದರೆ, ಒಬ್ಬ ನಟಿಯನ್ನು, ಡ್ಯಾನ್ಸರನ್ನು ಕರ್ಕೊಂಡು ಬಂದರು ದಿಲ್ಲಿಯಿಂದ. ಅವಳ ಹೆಸರು ಚಂಪಾಕಲಿ ಆಗಿತ್ತು. ಮತ್ತು ಪುಂಡರು ಹೇಳಿದರು, ನಾಳೆ 10 ಗಂಟೆಗೆ ಡ್ಯಾನ್ಸ್ ಇರುವುದು. ನೋಡಿ, 10 ಗಂಟೆಗೆ ನೈವೇದ್ಯ ಅರ್ಪಣೆಯಾಗುತ್ತಿತ್ತು. ಪಂಡಿತರ ಕಥೆಯದು. ಈಗ ಅಲ್ಲಿ ಇಡೀ ಊರಂತೂ ತಲುಪಿತು ಆ ಡ್ಯಾನ್ಸರನ್ನು ನೋಡಲು. ಪಂಡಿತರಿಗೆ ಬಂತು 30 ರೂಪಾಯಿಗಳು ದಾನದ್ದು ಮತ್ತು ಡ್ಯಾನ್ಸರ್ಗೆ ಬಂದವು 500 ರೂಪಾಯಿಗಳು ಬೆಳ್ಳಿಯದು, ಒಂದರ ಮೇಲೆ ಒಂದೊಂದಾಗಿ. ಈಗ ಯಾವಾಗ ಪಂಡಿತನಿಗೆ ತಿಳಿದು ಬಂತೋ ಚಂಪಾಕಲಿ 500 ರೂಪಾಯಿಗಳನ್ನು ಕೊಂಡೊಯ್ದಳು. ಈಗ ಅವನಿಗಂತೂ ಬಹಳ ದುಃಖವಾಯಿತು. ಅಲ್ಲಿಂದ ಹೊರಟ ಮುಖವನ್ನು ಸಪ್ಪೆ ಮಾಡಿಕೊಂಡು, ಮತ್ತು ದಾರಿಯಲ್ಲಿ ಅವನಿಗೆ ಗೊತ್ತಿತ್ತು ಏನೆಂದರೆ, ಇಲ್ಲೊಬ್ಬ ಸಂತರಿರುತ್ತಾರೆ, ಗರೀಬ್ದಾಸರು, ಬಹಳ ಪ್ರಸಿದ್ಧ ಸಂತರು. ಅವನು ಯೋಚಿಸ್ತಾನೇನೆಂದರೆ, ನಡೆ ಅವರನ್ನು ಭೇಟಿಯಾಗೋಣ ಮತ್ತು ತನ್ನ ದುಃಖ ಶಮನಗೊಳಿಸೋಣ. ಹೇಳುವೆ, ಹೀಗೀಗೆ ದೊಡ್ಡ ಅಪರಾಧವಾಗುತ್ತಿದೆ ಇಲ್ಲಿ, ಜಗತ್ತಂತೂ ಬಹಳ ಘೋರ ಆಗೋಯ್ತು, ಇತ್ಯಾದಿ ಇತ್ಯಾದಿ. ಆದರೆ ಅಲ್ಲಿ ಯಾವಾಗ ಗರೀಬ್ದಾಸರ ಬಳಿ ಬಂದ, ಅವನ ಬಾಯಿ ತೆರೆಯದೇ ಇಲ್ಲ. ಮತ್ತು ಹೀಗೆ ಹೇಳತೊಡಗಿದ. ಇದನ್ನು ಹೇಳಲಾರದಾದ ಅಂದರೆ ಏನು ಕಾರಣವೆಂದು ಹೀಗೆ ಹೇಳಿದ ಅಂದರೆ, ಮಹಾರಾಜರೇ, ಬೆಂಕಿ ಹತ್ತಿಬಿಟ್ಟಿದೆ ಜನರಲ್ಲಿ, ಖಂಡಿತ ನಾಶವಾಯಿತು, ಘೋರ ಕಲಿಯುಗ ಬಂದಾಯಿತು. ಈಗಂತೂ ಪೂರ್ತಿ ಸತ್ಯನಾಶ ಆಗೋಯ್ತು ಪ್ರಪಂಚದ್ದು. ಈಗ ಅಲ್ಲಿ ಗರೀಬ್ದಾಸರ ಬಳಿ 5-6 ಭಕ್ತರು, ಊರಿನವರು ಕುಳಿತಿದ್ರು. ಕೆಲವರು ಹೊರಗಿಂದ ಬರ್ತಿದ್ರು, ಕುಳಿತುಕೊಂಡಿರ್ತಿದ್ರು. 5-10 ಸಂತರು ಗೃಹಸ್ಥರಾಗಿದ್ದರು, ಗರೀಬ್ದಾಸರು ಕೂಡ, ಮತ್ತು ಅಲ್ಲಿ ಕುಳಿತಿದ್ದರು. ಈಗ ಅವರು ಬೇರೆ ಭಕ್ತರು ಹೇಳತೊಡಗಿದರು, ಈ ಪಂಡಿತರು ಏಕೆ ದುಃಖಿಯಾಗಿದವರು? ಗುರುಗಳೇ, ಏನು ವಿಷಯ? ಇವರಿಗೇನು ಆಪತ್ತು ಬಂತು? ಹೆಚ್ಚು ಕುಪಿತರಾದಂತೆ ಕಾಣುತ್ತಾರೆ. ಈಗ ಗರೀಬ್ದಾಸರು ಹೇಳಿದರು, ಸೋದರ, फूटी ज्ञान विवेक की, अंधा है जगदीश, और भाई चंपाकली को 500 और मनीराम को 30. ಇವನಿಗೆ ಈ ಕಷ್ಟ ಕಾಡುತ್ತಿದೆ. ಈಗ ಅವರ ಮುಖವನ್ನು ನೋಡ್ತಾನೆ. ಮನಿರಾಮ್ ಹೆಸರಾಗಿತ್ತು ಆ ಪಂಡಿತನದು. ಅವರ ಕಡೆಗೆ ನೋಡಿ ಯೋಚಿಸಿದ ಅಂದರೆ, ಅರೆ, ಇವರಿಗೆ ಹೇಗೆ ತಿಳಿಯಿತು ನಾನು ಯಾವ ಸಮಸ್ಯೆಯಲ್ಲಿ ಇದ್ದೆ ಅಂತ? ನಾನಂತೂ ಯಾವ ಉಲ್ಲೇಖ ಕೂಡ ಮಾಡಿಲ್ಲ. ಪಾದಗಳಿಗೆ ಎರಗಿದ. ಆಗ ಗರೀಬ್ದಾಸರು ಹೇಳತೊಡಗಿದರು, ಅಂದರೆ ಸೋದರ, ನೀನೂ ಬೇರೆಯವರಿಗೆ ಹೀಗೆ ಹೇಳುವೆ. ಬಹಳಷ್ಟು ಪ್ರಪಂಚ ಕೆಟ್ಟಿದೆ ಮತ್ತು ನೀನೇನು ಮಾಡುತ್ತಿದ್ದೆ? ತಮ್ಮ ಅಂತಃಕರಣದಲ್ಲಿ ಇಣುಕಿ ನೋಡಿ ಪಂಡಿತರೆ, ನಿನ್ನ ನಿಯತ್ತು ಇದಾಗಿತ್ತು ಅಂದರೆ 500 ರೂಪಾಯಿಗಳು ನನಗೆ ಬರಲಿ. ಆಗ ಅಂತೂ ಇಡೀ ದೇಶ ಸರಿ. ಹೇಳಿದ ಸ್ವಾಮಿ, ನೀವು ಅಂದಂತೆ ಇತ್ತು ವಿಷಯ. ಹಾಗಾದರೆ ಅಯೋಗ್ಯ, ನಿಮ್ಮೊಳಗೇನು ಅಂತರವಿದೆ? ನಿನಗೇನು ಅರಿವಿಲ್ಲ ಭಕ್ತಿಯದು, ಮತ್ತು ಮಾಡುತ್ತಿರುವ ನೀನು ಪಾಠ. ನೀನಂತೂ ಬ್ರಾಹ್ಮಣರ ಯಾವ ಲೆಕ್ಕದಲ್ಲಿಲ್ಲ. ದ್ವಾಪರ, ತ್ರೇತ ಮತ್ತು ಸತ್ಯಯುಗದ ಬ್ರಾಹ್ಮಣರು. ಆಗ ರಾಜ ಪರೀಕ್ಷಿತನಿಗೆ ಕಥೆ ಹೇಳಬೇಕಾಗಿತ್ತು. 7 ದಿನಗಳ ಪಾಠ ಮಾಡಬೇಕಾಗಿತ್ತು. ಶ್ರೀಮದ್ ಭಾಗವತದ್ದು. ಇದು ನಿನ್ನಂತಹ ಪಂಡಿತ ಮತ್ತು ವ್ಯಾಸರಂತಹ ರೈಟರ್ ಏನಿದ್ದಾರೆ, ಭಾಗವತದ್ದು ಹೇಳ್ತಾರೆ. ಅವನೂ ನಿರಾಕರಿಸಿ ಬಿಟ್ಟಿದ್ದ. ಏಕೆಂದರೆ 7ನೇ ದಿನ ರಿಸಲ್ಟ್ ಬರಬೇಕಿತ್ತು. 7ನೇ ದಿನ ಇದು ತಿಳಿದು ಬರಬೇಕಿತ್ತು, ಏನೆಂದರೆ ಇವನು ಎಂಥ ಕಥೆ ಮಾಡಿದನು ಮತ್ತು ಏನು ಲಾಭವಾಯಿತು ಈ ರಾಜ ಪರೀಕ್ಷಿತನಿಗೆ. ಮತ್ತು ಅವನಂತೂ ರಾಜನಾಗಿದ್ದ. ಅವನಿಗೆ ಗೊತ್ತಿತ್ತು ಏನೆಂದರೆ, ನೀನು ಸರಿ ಕೆಲಸ ಮಾಡದಿದ್ದರೆ ನಿನಗೆ ಹೊಡೆಯುವರು ಕೂಡ.
ರಾಜನ ಸೈನಿಕರು. ಯಾರಿಗೂ ಧೈರ್ಯ ಆಗಲಿಲ್ಲ ಅಲ್ಲಿ ಕಥೆ ಹೇಳಲು. ಸುಖದೇವನನ್ನು ಬಿಟ್ಟು ಮತ್ತೀಗ ನೀವು 33 ದಿನಗಳ ಕಥೆ ಮಾಡುವಿರಿ ಡೋಂಗಿಗಳೇ. ಈಗ ಕಾಲು ಹಿಡಿದು ಬಿಟ್ಟ ಮನಿರಾಮನು ಪಂಡಿತನು ಮತ್ತೀಗೆ ಹೇಳಿದ, ಭಗವಂತ, ಯಾವುದಾದರೂ ದಾರಿ ಹೇಳಿ. ಏನ್ ದಾರಿ ಸೋದರ, ಈ ಹುಚ್ಚಾಟ ಬಿಡು. ನಿನ್ನ ಹೊಲಗಳಲ್ಲಿ ವ್ಯವಸಾಯ ಮಾಡಿ ತಿನ್ನು ಮತ್ತು ಭಕ್ತಿಯನ್ನು ಮಾಡು. ನಾನು ನಾಮದೀಕ್ಷೆ ನೀಡುವನು, ನೀನು ಪಾರಾಗುವೆ. ಅವನ ಉದ್ಧಾರ ಆಯಿತು. ಹಾಗೇನು ಹೇಳ್ತಾರೆ? तत्व भेद कोई ना कह रे झुमकरा, ये पैसे ऊपर नाच सुनो राई झुमकरा. ಹಣಕ್ಕಾಗಿ ಕುಣಿತ. ಈ ವರ್ತಮಾನದ ಸಂತರು ಮೊದಲು ಗುತ್ತಿಗೆ ಪಡೆಯುತ್ತಾರೆ. 20 ಲಕ್ಷ ತೆಗೆದುಕೊಳ್ಳುವೆ, ಆಗ ಸತ್ಸಂಗ ಮಾಡಲು ಬರುವ ನಿಮ್ಮದು. ಅಪರಾಧಿಗಳಾಗಿದ್ದಾರೆ ಇವರು. ಪರಮಾತ್ಮನದು ಯಾರು ಇಂಥ ಕೆಲಸ ಮಾಡ್ತಾರೆ? ಇವರಂತೂ ನಾಟಕಗಾರರು ಮತ್ತು ಸಂತರು ಹೇಗಾದರು ಇವರು? ಹೀಗಾಗಿ ಏನು ಹೇಳ್ತಾರೆ? पैसे ऊपर नाच सुनो रे झुमकरा. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.